ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದೆ ಮಹಾರಾಷ್ಟ್ರ ಹಾಗೂ ಆಂಧ್ರಪ್ರದೇಶದವರೆಗೆ ಬ್ಯಾಂಕನ್ನು ವಿಸ್ತರಣೆ ಮಾಡಿರುವುದು ನಿಜವಾಗಲೂ ಖುಷಿ ನೀಡುತ್ತದೆ ಎಂದು ವಾಸವಿ ಪೀಠದ ಸಚ್ಚಿದಾನಂದ ಮಹಾಸ್ವಾಮೀಜಿ ತಿಳಿಸಿದರು. ಗುಬ್ಬಿ ಪಟ್ಟಣದ ಎಂಜಿ ರಸ್ತೆಯಲ್ಲಿ ನೂತನವಾಗಿ ಟಿಎಂಸಿಸಿ ಬ್ಯಾಂಕ್ನ ನೂತನ ಶಾಖೆ ಉದ್ಘಾಟಿಸಿ ಮಾತನಾಡಿದ ಅವರು, ಅತ್ಯಂತ ಕಡಿಮೆ ಅವಧಿಯಲ್ಲಿ 18 ಶಾಖೆಗಳನ್ನು ತೆರೆಯುವ ಮೂಲಕ ಸುಮಾರು 50 ಕೋಟಿ ರೂಪಾಯಿ ಲಾಭದಲ್ಲಿರುವುದು ಕೇಳಿ ಅತ್ಯಂತ ಹೆಚ್ಚು ಖುಷಿಯಾಗುತ್ತದೆ. ಗ್ರಾಮೀಣ ಭಾಗದಲ್ಲಿಯೂ ಸಹ ಇಂತಹ ಸಹಕಾರ ಸಂಘಗಳನ್ನು ಎನ್ಎಸ್ ಜಯಕುಮಾರ್ ಅವರು ತೆರೆದು ಯಶಸ್ವಿಯಾಗುತ್ತಿದ್ದು, ಮುಂದಿನ ದಿನದಲ್ಲಿ ಮತ್ತಷ್ಟು ಸಾಮಾಜಿಕ ಸೇವೆಯನ್ನು ಮಾಡುವಂತಹ ಶಕ್ತಿ ಅವರಿಗೆ ದೊರಕಲಿ ಎಂದು ಅವರು ತಿಳಿಸಿದರು. ಬ್ಯಾಂಕ್ಸಿನ ಒಂದು ಮೂಲ ಉದ್ದೇಶ ಅದರಿಂದ ಆಗುವಂತಹ ಸಮಾಜಕ್ಕೆ ಒಂದು ಉಪಯೋಗ ಏನು ಅಂತ ಹೇಳಿದ್ರೆ, ಈ ರೀತಿಯ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಂದ ಎಷ್ಟೋ ಮನೆಗಳಲ್ಲಿ ದೀಪ ಹಚ್ಚಿ ಅವರು 3 ಹೊತ್ತು ಊಟ ಮಾಡುವಂತಹ ಪರಿಸ್ಥಿತಿ ಇವತ್ತು ಏನಿದೆ ಅಂತ ಹೇಳಿದ್ರೆ, ಯಾಕೆ ಅಂದ್ರೆ ಈ ತರ ಒಂದು ಬ್ಯಾಂಕ್ಸ್ ಅಲ್ಲಿ ಅವರೊಂದು ಸಣ್ಣ ಸಾಲವನ್ನ ಮಾಡಿ ಒಂದು ಬಿಸ್ನೆಸ್ ಅನ್ನ ಮಾಡಿಕೊಂಡು ಅದರಲ್ಲಿ ಉತ್ಪತ್ತಿಯನ್ನ ಮಾಡಿ ಅವರು ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಾರತದಲ್ಲಿ ದ ಮೇನ್ ಕಾಸ್ ಇಸ್ ದಿಸ್ ಕೋಆಪರೇಟಿವ್ ಸೊಸೈಟೀಸ್ ಅಂಡ್ ಕೋಆಪರೇಟಿವ್ ಬ್ಯಾಂಕ್ಸ್. ಇಂತಹ ಒಂದು ಬಹಳ ಒಳ್ಳೆಯ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಜೊತೆ ನೀವೆಲ್ಲರೂ ಇರುವಂಥದ್ದು ಬಹಳ ಸಂತೋಷದ ವಿಷಯ. ಬಂಧುಗಳೇ, ಟಿಎಂಸಿಸಿ ಬ್ಯಾಂಕ್ ಎಷ್ಟು ವರ್ಷದಿಂದ 2006 ಒಂದು ಬ್ಯಾಂಕಿನ ದೃಷ್ಟಿಕೋನದಿಂದ ನೋಡಿದ್ರೆ 2006 to 2025 ಬಹಳ ಕಮ್ಮಿ ಸಮಯ, ಅದರಲ್ಲೇ 18 ಬ್ರಾಂಚ್ ಆಗಿ ಸಾವಿರಾರು ಕೋಟಿ ವ್ಯವಹಾರ ಪ್ಲಸ್ 52 crores ಅಂಡ್ ಅಬೌವ್ ಪ್ರಾಫಿಟ್ಸ್ ಇರುವಂಥದ್ದು, ಇಷ್ಟು ಒಳ್ಳೆ ಪರ್ಫಾರ್ಮಿಂಗ್ ಬ್ಯಾಂಕ್ ಇರುವಂಥದ್ದು ಬಹಳ ಸಂತೋಷದ ವಿಷಯ. ದ ಹೋಲ್ ಕ್ರೆಡಿಟ್ ಗೋಸ್ ಟು ಎನ್ಎಸ್ ಜಯಕುಮಾರ್. ಎನ್ಎಸ್ ಜಯಕುಮಾರ್ ಅವರ ಲೀಡರ್ಶಿಪ್ ಇಷ್ಟೊಂದು ಸ್ಟ್ರಾಂಗ್ ಇದೆ ಅನ್ನುವಂಥದ್ದು ನಮಗೂ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ಇನ್ನಷ್ಟು ರೆಸ್ಪಾನ್ಸಿಬಿಲಿಟೀಸ್ ಕೊಡ್ತಾ ಇದ್ವಿ. ಈಗ ಇವತ್ತು ಕೂಡ ಜಯಕುಮಾರ್ ಅವ್ರಿಗೆ ಹೇಳಿದ್ವಿ ಮಠದ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಇಂದು ಬ್ಯಾಂಕ್ಗಳನ್ನು ಮಾಡಿ ಅದರಿಂದ ಲಾಭ ಪಡೆಯುವುದು ಮತ್ತು ಅದನ್ನು ಮುಂದುವರಿಸಿಕೊಂಡು ಹೋಗುವುದು ಸಾಕಷ್ಟು ಕಷ್ಟವಾಗುತ್ತದೆ. ಆದರೆ ಜಯಕುಮಾರ್ ಅವರು ವರ್ಷದಿಂದ ವರ್ಷಕ್ಕೆ ಹಲವು ಶಾಖೆಗಳನ್ನು ಎಲ್ಲ ಭಾಗದಲ್ಲಿ ತೆರೆಯುತ್ತಿರುವುದು ಹೆಚ್ಚಿನ ಅನುಕೂಲವಾಗುತ್ತದೆ. ಕೇವಲ ವ್ಯವಹಾರಸ್ಥರಿಗೆ ಮಾತ್ರವಲ್ಲದೆ ರೈತರಿಗೂ ಕೂಡ ಹೆಚ್ಚಿನ ಅನುಕೂಲವಾಗಲಿ ಎಂದು ತಿಳಿಸಿದರು. ಗೊತ್ತಿಲ್ಲ ಯಾವ ಮಟ್ಟಕ್ಕೆ ಎಲ್ಲಿ ಹಣ ಸಂಗ್ರಹಣೆ ಮಾಡ್ತಾರೆ, ಯಾರಿಗೆ ಲೋನ್ ಕೊಡ್ತಾರೆ, ಅದು ಯಾವ ರೀತಿ ಬೆಳೆಸ್ತಾರೆ ಅಂತಕ್ಕಂಥದ್ದೇ ಒಂದು ರೀತಿ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಈ ಬ್ಯಾಂಕ್ ವಹಿವಾಟುಗಳಲ್ಲಿ ಲಾಭಾಂಶ ಗಳಿಸ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ, ಅದರ ರಿಕವರಿ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಅವರು ಯಾವ ರೀತಿ ರಿಕವರಿ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ನಾನು ಇಬ್ಬರಿಗೆ ಕೊಡಿಸಿದ್ದೆ, ಸಿಕ್ಕಿದಾಗೆಲ್ಲ ಅಂದರು, ಎಲ್ಲಿ ನಿಮ್ಗೆ ಗಿರಾಕಿ ಕಾಣ್ತಾ ಇಲ್ಲ, ಇಲ್ಲಿ ಗಿರಾಕಿ ಕಾಣ್ತಾ ಇಲ್ಲ. ಎಷ್ಟು ನೈಸಾಗೆ ಹೃದಯಕ್ಕೆ ತಟ್ಟಂಗೆ ಹುಡುಕಿಯೊಳಗೆ ಬ್ಯಾಂಕ್ಗೆ ಸಾಲ ಕಟ್ಟಂಗೆ ಅವರ ಮಾತುಗಳಿಂದ ಪ್ರೇರಣೆ ಇರುತ್ತೆ. ಅದೇ ರೀತಿ ಬ್ಯಾಂಕ್ನು ಕೂಡ ಒಳ್ಳೆ ರೀತಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಅದು ಇನ್ನೂ ವಿಶೇಷವಾಗಿ ನಮ್ಮ ಗುಬ್ಬಿ ಒಳಗೆ ಒಂದು ಬ್ರಾಂಚ್ ಮಾಡ್ತಾ ಇರ್ತಕ್ಕಂಥದ್ದು ನಮಗಂತೂ ಅತ್ಯಂತ ಸಂತೋಷ ತರ್ತಕ್ಕಂಥ ವಿಚಾರ. ಕೇವಲ ಬಿಸ್ನೆಸ್ ಮಾಡೋರಿಗೆ ಲೋನ್ ಕೊಡಬೇಡಿ, ಸ್ವಲ್ಪ ರೈತರು ಪಾಯ್ತರು ಒಂದು ಕಡೆ ನೋಡಿ. ಲಾಭಾಂಶ ಈ ಸರಿ 52 ಕೋಟಿನ ಏನೋ ಮಾಡಿದ್ದೀರಾ, ಒಳ್ಳೆ ಅದಕ್ಕೆ ಅದನ್ನು ಡಿವಿಡೆಂಟು ಕೊಟ್ಟಿದ್ದೀರಾ. ಎಲ್ಲ ರೀತಿಯ ಬ್ಯಾಂಕು ಉತ್ತಮ ಮಟ್ಟದಲ್ಲಿ ನಡೀತಾ ಇದೆ. ನಡೆಸ್ತಾ ಇರ್ತಕ್ಕಂಥವ್ರು ಕೂಡ ಅದಕ್ಕೆ ಮುಖ್ಯವಾಗಿ ಆಗಿರ್ತಕ್ಕಂಥ ಆಡಳಿತ ಮಂಡಳಿ ಇರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಒಳ್ಳೆಯ ಆಡಳಿತ ಮಂಡಳಿನೂ ಕೂಡ ಹೊಂದಿದ್ದಾರೆ. ಅದೇ ರೀತಿ ನೌಕರರ ಒಂದು ಸಹಕಾರನೂ ಕೂಡ ಇರಬೇಕಾಗುತ್ತೆ. ಅವೆಲ್ಲ ಆದಾಗ ಮಾತ್ರ ಒಂದು ಬ್ಯಾಂಕು ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಒಂದು ರೀತಿ ಕಾರಣ ಆಗುತ್ತೆ. ನೌಕರರು ಎಲ್ಲರೂ ಸೇರಿ ಒಳ್ಳೆ ರೀತಿಯಲ್ಲಿ ಬ್ಯಾಂಕ್ ಬೆಳೆಸ್ತಾ ಇದ್ದೀರಾ. ನಮ್ಮಲ್ಲೂ ಕೂಡ ಒಂದು ಬ್ರಾಂಚ್ ಮಾಡ್ತಾ ಇದ್ದೀರಾ. ಎಲ್ಲೆಲ್ಲಿ ಮಾಡ್ತಾರೋ ಗೊತ್ತಿಲ್ಲ, ಅವರು ಇದ್ದಕ್ಕಿದ್ದಾಗೆ ಯಾರು ಹೇಳಲ್ಲ, ಓಪನ್ಗೆ ಹೇಳ್ತಾರೆ ಅಷ್ಟೇ. ನನಗೆ ಈ ಒಂದು ಬ್ಯಾಂಕ್ ಸೆಕ್ಟರಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಅಷ್ಟು ಸುಲಭ ಅಂತ ನಾನಂತೂ ಭಾವಿಸಲ್ಲ. ಅಂಥದ್ರಲ್ಲಿ ಒಳ್ಳೆ ರೀತಿ ಈ ಬ್ಯಾಂಕನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ, ಅವರಿಗೆ ಒಳ್ಳೆಯದ. ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಮಾತನಾಡಿ,
ತುಮಕೂರು ಜಿಲ್ಲೆಯಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಬ್ಯಾಂಕಿನ ವ್ಯವಹಾರ ಹಾಗೂ ಶಾಖೆಗಳನ್ನು ತೆರೆಯುವ ಮೂಲಕ ಉತ್ತಮ ಗ್ರಾಹಕನನ್ನು ಹೊಂದಿರುವಂತಹ ಬ್ಯಾಂಕ್ ಇದಾಗಿದೆ ಮತ್ತು ಅವರ ಸಾಮಾಜಿಕ ಸೇವೆಯನ್ನು ಸಹ ನಾನು ಬಹಳ ವರ್ಷಗಳಿಂದಲೂ ನೋಡುತ್ತಾ ಬಂದಿದ್ದು, ಮುಂದಿನ ದಿನದಲ್ಲೂ ಅವರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸಲಿ ಎಂದು ತಿಳಿಸಿದರು. ಸಣ್ಣದರಿಂದ ಹೇಗೆ ದೊಡ್ಡದಾಗ್ಬೋದು ಅಂತೇಳಿ ನಿರೂಪಿಸ್ಬಿಟ್ಟು ಇವತ್ತು ನಿಮ್ಮ ಎದುರಿಗೆ ಒಂದು ದೊಡ್ಡ ಸಂಸ್ಥೆ ಕಟ್ಟಿ ಭಾಳ ಜನಕ್ಕೆ ನೆರವಾಗೋದು, ಹಾಗೆ ಸಮಾಜಕ್ಕೆ ಕೂಡ ಅದ್ರ ಮುಖಾಂತರ ಬೇಕಾದಷ್ಟು ಪುಣ್ಯದ ಕೆಲಸಗಳನ್ನ ಮಾಡ್ಕೊಂಡ್ಬಂದಿದ್ದಾರೆ. ನಾನು ಅವರು ಪ್ರತಿ ವರ್ಷ ಮಾಡೋ ಚಾರಿಟೀಸ್ ಕೂಡ ನಾನು ಗಮನಿಸ್ತಾ ಬಂದಿದ್ದೀನಿ. ಹೇಳುವಾಗ ಮಾಡ್ತಿದ್ದಾರೆ. ನಾನೊಂದ್ಸಲ ಭಾಷಣ ಮಾಡ್ತಾ ಹೇಳಿದ್ದೆ, ದುಡ್ಡು ಲಾಭ ಎಲ್ಲ ನಮಗೆ ಬೇಕು ಅಂತ ಬಯಸಬಾರ್ದು, ಅದರಲ್ಲಿ ಒಂದಷ್ಟು ಹಂಚಬೇಕು. ಹಾಗೆ ಕೋಆಪ್ಟಿವ್ ಲಾನಲ್ಲೂ ನಾವು ಹೇಳ್ಬಿಟ್ಟಿದ್ದೀವಿ 5% ಫಂಡ್ಸ್ ಫಾರ್ ಚಾರಿಟೀಸ್ ಅಂತ. ನೀವು ಸ್ವಲ್ಪ ಇನ್ನೂ ಜಾಸ್ತಿ ಮಾಡಬೇಕಪ್ಪ ಅಂತ ಅವತ್ತಿಂದ ಯಥೇಚ್ಛವಾಗಿ ಮಾಡ್ಕೊಂಡ್ಬಂದಿದ್ದಾರೆ. ನಿಜವಾಗ್ಲೂ ಇದು ದೊಡ್ಡ ಕೆಲಸ. ಯಾಕೆಂದರೆ ಸಂಘಟನೆ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಸಂಘಟನೆ ಮಾಡಲಿಕ್ಕೆ ಮೊದಲು ಅರಿವು ಮೂಡಿಸ್ಬೇಕು, ಸಂಘಟನೆ ಆದಮೇಲೆ ಹೋರಾಟ ಮಾಡಬೇಕು. ಇವತ್ತಿನ ಜಗತ್ತಿನಲ್ಲಿ ಪ್ರತಿ ಕ್ಷಣ ಕೂಡ ಹೋರಾಟನೇ. ಅದರಲ್ಲೂ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟು ಬ್ಯಾಂಕ್ಗಳಿಗೆ ಒಂದಿದ್ದಂತೆ ಇನ್ನೊಂದು ವರ್ಷಕ್ಕೆ ಅದು ಇರೋದಿಲ್ಲ. ಈ ವರ್ಷ ಬಹಳ ಚೆನ್ನಾಗಿದೆ. ಒಂದು ಸಂಸ್ಥೆ ಅಂದರೆ ಮುಂದಿನ ವರ್ಷ ಆಡಿಟ್ ರಿಪೋರ್ಟ್ ನೋಡಿದ್ರೆ ಒಳಗೆ ಬಂದಿರುತ್ತೆ. ಅಂಥ ಸ್ಥಿತಿನಲ್ಲಿ ಇಷ್ಟೊಂದು ದಿಗ್ಗಜ ಜೊತೆ ಪೈಪೋಟಿ ಮಾಡಿಕೊಂಡು ತುಮಕೂರು ಜಿಲ್ಲೆಗೆ ತನ್ನದೇ ಆದೊಂದು ಚಾಪ್ ಮುಡಿಸಿರೋ ಜಯಕುಮಾರ್ಗೆ ನಾನು ಸ್ನೇಹಿತನಾಗಿ ಗ್ರಾಹಕನಾಗಿ ಕೂಡ ಅಭಿನಂದಿಸ್ತೀನಿ. ಹೇಳ್ಬೋದು ಅವ್ರು ಹೀಗೇನೆ ಮುಂದುವರಿಲಿ. ಜಿಲ್ಲೆಯಾದ್ಯಂತ ಬ್ರ್ಯಾಂಚ್ಗಳಾಗಲಿ, ಬರೀ ಬೆಂಗಳೂರು ಕ್ಯಾಟರ್ ಮಾಡೋದು, ಮಹಾರಾಷ್ಟ್ರ ಕ್ಯಾಟರ್ ಮಾಡೋದೇನು ಬಿಸ್ನೆಸ್ ಅಲ್ಲ. ಈ ಜಿಲ್ಲೆನಲ್ಲೂ ಮಾಡಿ ಸ್ವಲ್ಪ ಇನ್ನೂ ಆಳವಾಗಿ ಹೋಗ್ಲಿ ಅಂತ ಆಶಿಸಿ, ಅದಕ್ಕೆ ನಮ್ಮೆಲ್ಲರ ಸಹಕಾರ ಯಾವಾಗಲೂ ಇರುತ್ತೆ. ಉಜ್ವಲವಾಗಿ ಬೆಳೀಲಿ ನಿಮ್ಮ ಸಂಸ್ಥೆ. ಇದ್ರ ಮುಖಾಂತರ ಗ್ರಾಹಕರಿಗೆ ಮತ್ತು ಸಾರ್ವಜನಿಕರಿಗೆ, ಬಡವರಿಗೆ, ಬಗ್ಗರಿಗೆ ನೆರವಾಗಲಿ ಅಂತ ಆಶಿಸ್ಬಿಟ್ಟು ಈ ಸಂಸ್ಥೆ ಶ್ರೇಯೋಭಿವೃದ್ಧಿಗೆ ನಾನು ಭಗವಂತನ ತುಮಕೂರು ನಗರ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ಟಿಎಂಸಿಸಿ ಬ್ಯಾಂಕಿನ ಜೊತೆಯಲ್ಲಿ ನಮಗೆ ಸಾಕಷ್ಟು ವರ್ಷಗಳಿಂದಲೂ ಒಡನಾಟವಿದ್ದು, ಗುಬ್ಬಿಯಲ್ಲಿ ನೂತನವಾಗಿ ಹೊಸ ಶಾಖೆ ಆರಂಭವಾಗಿದೆ. ಇಂತಹ ಗ್ರಾಮೀಣ ಭಾಗದಲ್ಲಿ ಬ್ಯಾಂಕುಗಳನ್ನು ತೆರೆಯುವುದರಿಂದ ಗ್ರಾಮೀಣ ಭಾಗದ ಜನರಿಗೂ ಸಹ ಹೆಚ್ಚಿನ ಅನುಕೂಲ ಕಲ್ಪಿಸಿದಂತಾಗುತ್ತದೆ ಎಂದು ತಿಳಿಸಿದರು. ಇವತ್ತು ಓಪನ್ ಆಗ್ತಿರೋ ಸಂದರ್ಭದಲ್ಲಿ ಪರಮ ಪೂಜ್ಯ ವಾಸವಿ ಮಠದ ಪರಮ ಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮಿಗಳವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಪಾದಪೂಜೆಯೊಂದಿಗೆ ಈಗಾಗಲೇ ಉದ್ಘಾಟನೆ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ಹಿರಿಯರಾದಂಥ ಸನ್ಮಾನ್ಯ ಮಾಧುಸ್ವಾಮಿ ಸಾಹೇಬರು ಕೂಡ ಇದ್ದಾರೆ ಮತ್ತು ಈ ಊರಿನ ಹಿರಿಯರುಗಳಾದಂಥ ಬೆಡ್ಸ್ವಾಮಿಯವರು, ಶಿವಕುಮಾರ್ ಅವರು, ಅಶೋಕ್ ಅವರು ಮತ್ತಿತರ ಎಲ್ಲರೂ ಕೂಡ ಹಿರಿಯರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಮುಖ್ಯವಾಗಿ ನಮ್ಮ NS ಜಯಣ್ಣನವರ ಒಂದು ಟೀಮ್ ಏನು ಡೈರೆಕ್ಟರ್ಸ್ ಟೀಮ್ ಇದೆ, ಅವರೆಲ್ಲರ ಒಂದು ಸಹಯೋಗದೊಂದಿಗೆ ಮತ್ತು ಎಂಟೈರ್ ಟೀಮ್ ಸ್ಟಾಫ್ ಏನಾರು ಅತ್ಯಂತ ಕಾನ್ಫಿಡೆನ್ಷಿಯಲ್ ಸ್ಟಾಫ್ ಅಂದರೆ ನಮ್ಮ TMCC ಇದು. ಸೊ ಅದರಿಂದ TMCC ಸ್ಟಾಫ್ಗಳು ಕೂಡ ನಮ್ಮ ತಂಡದಲ್ಲಿ ಟಿಎಂಸಿಸಿ ಬ್ಯಾಂಕಿನ ಅಧ್ಯಕ್ಷ NS ಜಯಕುಮಾರ್ ಮಾತನಾಡಿ, ಇದು ನಮ್ಮ 18ನೆಯ ಶಾಖೆಯಾಗಿದ್ದು, ನಮ್ಮೆಲ್ಲ ಗ್ರಾಹಕರ ಸಹಕಾರ, ಸಿಬ್ಬಂದಿಗಳ ಸಹಕಾರ ಹಾಗೂ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಬಹಳ ವರ್ಷಗಳಿಂದ ನಮ್ಮಿಂದ ಆಗುವಂತಹ ಸಾಮಾಜಿಕ ಸೇವೆಗಳನ್ನು ನಿರಂತರವಾಗಿ ನಮ್ಮ ಸಂಸ್ಥೆಯು ಮಾಡುತ್ತಾ ಬಂದಿದೆ. ಆಧುನಿಕವಾಗಿ ಹೇಗೆಲ್ಲ ಬದಲಾವಣೆಯಾಗಬೇಕು ಅದೇ ರೀತಿಯಾಗಿ ಡಿಜಿಟಲ್ ವ್ಯವಸ್ಥೆಯನ್ನು ಸಹ ನಮ್ಮ ಬ್ಯಾಂಕ್ ಮಾಡಿದ್ದು, ಎಲ್ಲ ಗ್ರಾಹಕರಿಗೆ ಹತ್ತಿರವಾಗಿ ಮತ್ತು ಗೌರವಯುತವಾಗಿ ನಡೆದುಕೊಂಡು ಬರುತ್ತಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ GN ಬೆಟ್ಟಸ್ವಾಮಿ, SD ದಿಲೀಪ್ ಕುಮಾರ್, ಚಂದ್ರಶೇಖರ್ ಬಾಬು, ಪಟ್ಟಣ ಪಂಚಾಯಿತಿ ಸದಸ್ಯ ಶಿವಕುಮಾರ್, ಮುಖಂಡರಾದ ರಮೇಶ್ ಬಾಬು, ಅಶೋಕ್ ಕುಮಾರ್, ತ್ರಿಲೋಕ್ನಾಥ್, ಕೃಷ್ಣಮೂರ್ತಿ, ರವಿ ದತ್ತಕುಮಾರ್ ಸೇರಿದಂತೆ ಸಂಸ್ಥೆಯ ಎಲ್ಲ ನಿರ್ದೇಶಕರುಗಳು, ಗ್ರಾಹಕರು, ಸಿಬ್ಬಂದಿಗಳು, ಸಾರ್ವಜನಿಕರು ಭಾಗವಹಿಸಿದ್ದರು. ಅವರು ಬಹಳಷ್ಟು ಎಣ್ಣೆದಾಗಿ ಹೇಳ್ಬೇಕು ಅಂತಂತಂದ್ರೆ, ನಮ್ಗಿಂತ ಸ್ವಾಮೀಜಿಗಳು ನಮ್ಮ ಸಮಾಜಕ್ಕೆ, ಆರ್ವೈಶ್ಯ ಸಮಾಜಕ್ಕೆ ಸಿಕ್ಕಿರೋದೇ ನಮ್ಮ ಭಾಗ್ಯ, ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಅವರು ಇವತ್ತು ಇಲ್ಲಿ ಪಾದಾರ್ಪಣೆ ಮಾಡಿ ದೀಪವನ್ನು ಬೆಳಗಿಸೋದ್ರ ಜೊತೆ ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ತಾವೆಲ್ಲ ಇದೇ ರೀತಿ ಏನು ನಮ್ಗೆ ಇವತ್ತಿನ ದಿವಸ ಗುಬ್ಬಿ ಆರ್ವೈಸ್ ಮಂಡಳಿ ಹಾಗೂ ಎಲ್ಲ ಗುಬ್ಬಿ ಜನಾಂಗ ಯಾರ್ಯಾರು ಇದ್ದೀರಾ ಎಲ್ಲರೂ ನನಗೆಲ್ಲರೂ ಆತ್ಮೀಯರೇ. ಎಲ್ಲರೂ ಗುಬ್ಬಿಯಲ್ಲಿರೋಬೋದು, ಅವರೆಲ್ಲ ಈಗಾಗಲೇ ಒಬ್ಬರಲ್ಲ ಒಬ್ಬರು ನಮ್ಮಲ್ಲಿ ವ್ಯವಹಾರ ಮಾಡ್ತಿರೋರು. ಅವ್ರಿಗೂ ಈ ಸಂದರ್ಭದಲ್ಲಿ ಗುಬ್ಬಿ ನಾಗರಿಕರಿಗೆ ಇವತ್ತು ಬಂದಿದ್ದೀರಾ ಭಾಳ ಜನ, ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ತಾವೆಲ್ಲ ಮುಂದೆ ಈ ಸಂಸ್ಥೆ
ಹೇಳೋದಕ್ಕೆ ನೀವೆಲ್ಲ ಕಾರಣಕರ್ತರಾಗಬೇಕು. ನಮ್ಮಲ್ಲಿ ನ್ಯಾಷನಲ್ ಬ್ಯಾಂಕಲ್ಲಿ ಗೊತ್ತು ನಿಮಗೆ, ಇವತ್ತಿನ ದಿವಸ ಏನು ಸೇವೆ ಸಿಗಲ್ಲ, ಸಿಕ್ಕಿದ್ರೂ ಗೌರವ ಇಲ್ಲ. ಈ TMCC ಸಂಸ್ಥೆ ನಿಮಗೆಲ್ಲ ಚಿರಪರಿಚಿತ, ಆಗಲೇ 19-20 ವರ್ಷ ಆಯಿತು, ಗೊತ್ತಾಯ್ತಾ? ಯಾವ ರೀತಿ ಸರ್ವಿಸ್ ಕೊಡ್ತಿದೆ, ಸೇವಾ ಮನೋಭಾವ ಹೆಂಗಿಟ್ಕೊಂಡಿದೆ ಅನ್ನೋದು ನೀವು ಆಗಲೇ ಎಲ್ಲರಿಗೂ ಗೊತ್ತಿದೆ, ಮನೆ ಮಾತಾಗಿದೆ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ಇದು ಬರೇ ಜಿಲ್ಲೆ ನಮ್ಮ ರಾಜ್ಯಕ್ಕಲ್ಲ, ಈ TMCC ಸಂಸ್ಥೆ ಇಡೀ ದೇಶದಲ್ಲೇ ಈ ಕ್ರೆಡಿಟ್ ಸೊಸೈಟಿನಲ್ಲಿ ಮೊಟ್ಟ ಮೊದಲನೇದಾಗಿ ಇದೆ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೇನೆ. ಪ್ರತಿಯೊಂದು ಹಂತದಲ್ಲೂ ನೀವು ಬೆಳೆಸ್ತಾ ಇದ್ದೀರಾ, ಇನ್ನೂ ಹೆಚ್ಚಿಗೆ ಬೆಳೆಸಿ. ನಮಗೆಲ್ಲ ಗೊತ್ತಿದೆ, ಈಗಾಗಲೇ ನಮ್ಮ ಸಂಸ್ಥೆ ಸಾಕಷ್ಟು ಪ್ರಾಡಕ್ಟ್ಸ್ನ ಕೊಡ್ತಾ ಇದೆ, ಡಿಜಿಟಲ್ ಸರ್ವಿಸಸ್ಸು. ಇಡೀ ದೇಶದಲ್ಲೇ, ಇಡೀ ಪ್ರಪಂಚದಲ್ಲೇ ಸೊಸೈಟಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ವಿಸಸ್ನ ಕೊಡ್ತಾ ಇರೋದು TMCC